ಹಬ್ಬ ಬಂದಿಲ್ಲ ಅದಕ್ಕೆ ಬಿಡುಗಡೆ ಮಾಡಿಲ್ಲ, ಯುಗಾದಿಗೆ ಬಿಡುಗಡೆ ಮಾಡ್ತಾರೆ. ಕಾಯಬೇಕು. ಏನು ಮಾಡೋಕ್ಕಾಗತ್ತೆ? ಈಗ ಹಬ್ಬಕ್ಕೆ ಒಂದ್ಸಲ ಬಿಡ್ತಾರೆ. ಗೃಹಲಕ್ಷ್ಮಿ ದುಡ್ಡು 3 ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ. ಈ ವಾರದಲ್ಲಿ ಅಥವಾ ಫೆಬ್ರವರಿ ಹಂತದೊಳಗೆ ದುಡ್ಡು ರಿಲೀಸ್ ಆಗಲ್ಲ. ನೋಡ್ತಾ ಇರಿ ನೀವು, ಯುಗಾದಿಗೆನೆ ಕೊಡೋದು. 3 ತಿಂಗಳ ಗೃಹಲಕ್ಷ್ಮಿ ದುಡ್ಡು ಒಂದೇ ಸಾರಿ ರಿಲೀಸಾ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಹೌದು. ಪಬ್ಲಿಕ್ ಟಿವಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಮೆ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆದ ಕಾರಣ 3 ತಿಂಗಳಿಂದ ಹಣ ಸ್ಥಗಿತವಾಗಿದೆ. ಜಿಲ್ಲಾ ಉಪನಿರ್ದೇಶಕರ ಮೂಲಕವೇ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇರೋದು. ಅದು ಈಗ 1 ತಿಂಗಳಿಂದ ಪ್ರೊಸೀಜರ್ ಶುರು ಮಾಡಿರೋದು. ಯಾಕೆ ಸುಳ್ಳು ಹೇಳ್ತೀರಾ ಖಾತೆ ಕಟ್ಕೊಂಡು? ಅವಾಗ ಹೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋದು, ತಾಂತ್ರಿಕ ದೋಷ ಅಂತ ಹೇಳೋದು, ಈಗ ಇನ್ನೊಂದು ರೀತಿಯಾದಂಥ ಸಮಸ್ಯೆ ಅನ್ನೋದು. ಒಟ್ಟಿನಲ್ಲಿ ನೆಪ ಹೇಳೋದು. ಮಹಾಶಿವರಾತ್ರಿಗೆ ಹಾಕ್ಬೋದೇನೋ ನೋಡಿ, ಅದೊಂದಿದೆ ಹಬ್ಬ. ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಅವ್ರ ಮಾತಂತೆ ನಿಲ್ತೀವಿ ಅಂತಂದರೆ ನಿಂತಿಲ್ಲ ಸರ್. ನೀವು ಪ್ರತಿ ತಿಂಗಳು 2,000 ಅಂತ ಹೇಳಿದ್ದೀರಿ. 3 ತಿಂಗಳಿಗೆ ಎಲ್ಲ ಸೇರಿಸ್ಬಿಟ್ಟು ಒಮ್ಮೆ ಕೊಡ್ತೀವಿ ಅಂತ ಹೇಳಿದ್ರಾ? ಒಮ್ಮೆ ಕೊಡ್ತೀರಿ. ಅದನ್ನು ನಂಬ್ಕೊಂಡು ಈಗ ತಿಂಗಳಿಗೆ ಅವ್ರದ್ದೇನೋ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಪಾಪ ಬಡವರು. ಈಗ ನೀವು 3 ತಿಂಗಳಿಗೆ ಕೊಟ್ಟರೆ ಅವ್ರು ಸಾಲ ಮಾಡ್ಕೊಂಡಿರ್ಬೇಕು ಅದನ್ನು. ಅದು ಅಲ್ಲಿ ಮತ್ತೆ ಮೈಕ್ರೋ ಫೈನಾನ್ಸಿಗೆ ಹೋಗುತ್ತೆ. ನೀವು ಕೊಡ್ತೀರಾ ಅನ್ನೋದಕ್ಕೋಸ್ಕರ ಅವ್ರು ಇನ್ನೆಲ್ಲೋ ಕೈ ಸಾಲ ಮಾಡ್ಕೊಳ್ತಾರೆ. ಆ ದುಡ್ಡನ್ನು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ತೊಗೊಳ್ತಾರೆ. ಇದೇ ಹಣೆ ಬರ 100% ಹಿಂಗೆ ಆಗಿರೋದು. ಹಳ್ಳಿಗಳಲ್ಲಿ ಆಗಿರುವಂಥ ಮಾಹಿತಿಗಳನ್ನು ಹೇಳ್ತಾ ಇದ್ದೀನಿ ನಿಮಗೆ. ನೀವು ಕೊಡ್ತೀರಾ ಅನ್ನೋ ದುಡ್ಡನ್ನು ಆಯಿತು 3 ತಿಂಗಳು ಒಂದ್ಸಲ ಕೊಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಕೈ ಸಾಲ ಮಾಡ್ಕೊಳ್ತಾರೆ. 5,000 ರೂಪಾಯಿನೋ 6,000 ರೂಪಾಯಿನೋ 10,000 ರೂಪಾಯಿನೋ. ನೀವು ಕೊಡೋ ದುಡ್ಡನ್ನು ಆಮೇಲೆ ಸಾಲ ತೀರಿಸಿದ್ರೆ ಆಯಿತು ಅಂತೇಳಿ ಅದು ಇನ್ನೊಂದಿಷ್ಟು ಜಾಸ್ತಿ ಆಗಿರುತ್ತೆ. ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಘೋಷಣೆ ಮಾಡಬಾರ್ದು.